ಇನ್ನು ಬಿಜೆಪಿ ನಾಯಕರಿಗೆ ಇದೇ ಒಂದು ಅಸ್ತ್ರ. ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಬನ್ನಿ ವಿಜೇಂದ್ರ ಏನು ಹೇಳಿದ್ದಾರೆ ನೋಡೋಣ. ರಾಜಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಷಡ್ಯಂತ್ರ ಪಿತೂರಿ ಸಂದರ್ಭ ಬಂದಾಗ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಏನು, ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಇಡೀ ದೇಶಾದ್ಯಂತ ತಿರುಗ್ತಕ್ಕಂಥ ರಾಹುಲ್ ಗಾಂಧಿ ಸತ್ಯವನ್ನು ಅರಗಿಸ್ಕೊಳ್ತಕ್ಕಂಥ, ಸತ್ಯವನ್ನು ಕೇಳ್ತಕ್ಕಂಥ ಧೈರ್ಯ ಇರಲಿಲ್ವಾ ಹಾಗಾದ್ರೆ ರಾಹುಲ್ ಗಾಂಧಿಗೆ? ಒಬ್ಬ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರನ್ನು ನಡೆಸ್ಕೊಳ್ತಕ್ಕಂಥ ರೀತಿನ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಪಕ್ಷದವರು, ಇವತ್ತು ರಾಜಣ್ಣ ಅವ್ರ ಬಗ್ಗೆ ನಡ್ಕೊಂಡಿರ್ತಕ್ಕಂಥದ್ದು ಸರಿನಾ ಅಂತೇಳಿ ಇವತ್ತು ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ರಾಜಣ್ಣವರಿಗೆ ಆದಂಥ ಸ್ಥಿತಿ, ಜೊತೆಗೆ ರಾಜಣ್ಣವರ ತಲೆದಂಡ ಜಾತಿ ತನಕ ಬಂದು ನಿಂತಿದೆ. ವಾಲ್ಮೀಕಿ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತಾರೆ ರಾಜುಗೌಡ. ಇಲ್ಲಿ ಬೇರೆ ಬೇರೆಯವರ ಕೈವಾಡ ಅಲ್ಲ, ಪಾತ್ರನೇ ಇದೆ ಅಂದಿದ್ದಾರೆ ರಾಜುಗೌಡ. ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ದಂಗ ಈ ಮುಚ್ಚಾಕುವಂಥ ಕೆಲಸ ಮಾಡಿದ್ರು. ರಾಹುಲ್ ಗಾಂಧಿ ಬಂದಾಗ ವೇದಿಕೆ ಮೇಲೆ ರಾಜಣ್ಣ ಇದ್ದರು. ಕಾರ್ಯಕ್ರಮ ಮುಗಿದ ಆದಮೇಲೆ ರಾಜಣ್ಣ ಹೇಳಿಕೆ ಕೊಟ್ಟರು. ಇದೇನು ನಡೀತಾ ಇದೆ? ವಾಲ್ಮೀಕಿ ಜನಾಂಗದ ನಾಯಕನನ್ನು ಮುಗಿಸುವಂಥ ಪ್ರಯತ್ನ ಇದು, ಷಡ್ಯಂತ್ರ ಇದು ಅಂತಾರೆ ರಾಜಗೌಡರು. ಮಹಾನಾಯಕರು ಯಾರ್ಯಾರು ಎದುರಾಗ್ತಾರೆ, ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕೊಂತಾರೆ, ಅವರೆಲ್ಲರಿಗೆ ಗತಿ ಕಂಡೇ ಕಾಣಿಸ್ತಾರೆ ಮಹಾನಾಯಕರು. ಕೈವಾಡ ಅಲ್ಲ ರೀ, ಪಾತ್ರನೇ ಅವ್ರದ್ದು. ಅದು ಕೈವಾಡ ಅಲ್ಲ, 100% ಅವ್ರ ಪಾತ್ರನೇ ಇದೆ. ಒಂದು ಬೇಕಾಗಿತ್ತು, ಒಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋಂಥದ್ದು ಕೆಲಸನೂ ಮಾಡಿದ್ದಾರೆ ಅಂತೇಳಿ ಓಪನ್ವಾಗಿ ಹೇಳಿದರು. ಅವಾಗೂ ಅವ್ರು ಏನು ನೇರವಾಗಿ ಹೇಳಕತ್ರ ಅದನ್ನು ಮುಚ್ಚಂಥ ಕೆಲಸ ಭಾಳಷ್ಟು ಜನ ಮಾಡಿದರು. ರಾಹುಲ್ ಗಾಂಧಿ ಅವರು ಬಂದಂಥ ಕಾರ್ಯಕ್ರಮದಲ್ಲಿ ರಾಜಣ್ಣವರು ವೇದಿಕೆ ಮೇಲೆ ಇದ್ದರು. ಹೊರಗೆ ಬಂದ ರಾಜಣ್ಣವ್ರು ಏನು ಹೇಳಿದಾರೆ, ಅವಾಗ ನಾವೇ ಅಧಿಕಾರ ಆಗಿದ್ದೀವಿ, ನಾವು ಏನು ಮಾಡಿದ್ದೀವಿ ಅಂತ ಕೇಳಿದಾರೆ. ಸತ್ಯನೇ ಕೇಳಿದಾರೆ, ಅವ್ರೇನು ತಪ್ಪು ಕೇಳ, ಸತ್ಯಕ್ಕೆ ಅಂದಮೇಲೆ ಅಂತ ತೆಗೆದು ಹೋಗ್ಕೊಡ್ತೀವಿ ಅಂದರೆ ಏನು ಹಿಟ್ಲರ್ ಆಡಳಿತಾನ? ನಮ್ಮ ವಿರುದ್ಧ ಯಾರು ಮಾತಾಡಬೇಡೋಣ, ಒಂದು ಇದು ಸರಿಯಲ್ಲ. ದಯಾನಂದನ್ದು ಒಬ್ಬ ಒಳ್ಳೆಯ ಅಧಿಕಾರಿಗಳನ್ನ ಅವ್ರು ತಪ್ಪಿರಲಾರ್ದ ಯಾರ್ಯಾರೋ ವೇದಿಕೆ ಮೇಲೆ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಬಂದು ಫೋಟೋ ತೆಗೆಸೋಕ್ಕೋಸ್ಕರ RCBಯ ಅಲ್ಲಿ ಒಂದು ಫಂಕ್ಷನ್ ಮಾಡಿ ಕಾಲು ತುಳಿತಕ್ಕೆ ಹಲವಾರು ಯುವಕರು ಬಲಿಯಾದರು. ಅವ್ರನ್ನೂ ತಪ್ಪಿ ಮುಚ್ಚೋಕ್ಕೆ ಅಲ್ಲಿ ದಯಾನಂದನ ಒಬ್ಬ ವಾಲ್ಮೀಕಿ ಸಮಾಜದ ಅಧಿಕಾರಿನ ವಿನಾಕಾರಣ ಸಸ್ಪೆಂಡ್ ಮಾಡಿದ್ರು. ಅವ್ರದ್ದೇನು ಪಾತ್ರ, ಅವರು ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಂದರೂ ಸಸ್ಪೆಂಡ್ ಮಾಡಿದರು. ಹೀಗಾಗಿ ಟೋಟಲಿ ಈ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಸಮಾಜವನ್ನು ಮುಗಿಸೋಂಥ ಕೆಲಸವನ್ನು ಮಾಡ್ತಿದೆ.